10ನೇ ಪ್ರಶ್ನೆ ನೋಡ್ರಿ. ನಿಯಮಿತ ಪಂಚಭುಜಾಕೃತಿಯ ಸುತ್ತಳತೆ. ಪಂಚ ಅಂದ್ರೆ 5 ಭುಜಾಕೃತಿಯ ಸುತ್ತಳತೆನ ಕೊಟ್ಟಾರ. ಎಷ್ಟು? 100 ಸೆಂಟಿಮೀಟರ್ ಕೊಟ್ಟಾರ. ಅದರ ಪ್ರತಿ ಬಾವಿನ ಉದ್ದವನ್ನು ಎಷ್ಟು ಅಂತೇಳಿ ಕೇಳ. ನೋಡ್ರಿ ಉತ್ತರ ನೋಡ್ರಿ. ನಿಯಮಿತ ಪಂಚಭುಜಾಕೃತಿಯ ಸುತ್ತಳತೆ ಗೊತ್ತೈತಿ. 5 ಭುಜಗಳು ಸಮನಾಗಿ ನಿಯಮಿತ ಕರೆಕ್ಟ್ ಸಮನಾಗಿರೋದು. 5 ಇಂಟು ಬಾಹು ಸುತ್ತಳತೆ ಸೂತ್ರ ಇದೆ. ಇದ ಇನ್ಕಮ್ ಮಾಡಿದೀವಲ್ಲ ಮೇಲಿನ ಲೆಕ್ಕ ಅದೇ ರೀತಿ 9ನೇ ಲೆಕ್ಕ ಅದೇ ರೀತಿ ಇದು ಗೊತ್ತಾಯ್ತು. ಅವಾಗ 100 ಮೇಲೆ ಇಟ್ಟಿವಂದ್ರೆ 5 ಕೆಳಗೆ 5 20 ಎಷ್ಟಂದ್ರೆ ಬರ್ತೈತಿ. ಆದ್ದರಿಂದ ಪ್ರತಿ ಬಾವಿನ ಉದ್ದ 20 ಸೆಂಟಿಮೀಟರ್. 11 ನೋಡ್ರಿ. 30 ಸೆಂಟಿಮೀಟರ್ ಉದ್ದದ ದಾರವಿದೆ. 30 ಸೆಂಟಿಮೀಟರ್ ಆಗಷ್ಟು ಅಂತ ಒಂದು ದಾರ ಐತಿ. ಈ ದಾರದಿಂದ ಏನ್ ಮಾಡಬೇಕು? ವರ್ಗಾಕೃತಿಯನ್ನು ರಚನೆ ಮಾಡಬೇಕು. ಅದೇ ದಾರವನ್ನು ತಗೊಂಡ ಸಮಬಾಹು ತ್ರಿಭುಜ ರಚನೆ ಮಾಡಬೇಕು. ಅದೇ ದಾರವನ್ನು ತಗೊಂಡ ಸಿ ಪ್ರಶ್ನೆ ಕೇಳಿರ್ತಾನೆ. ನಿಯಮಿತ ಷಡ್ಭುಜಗಳನ್ನು ಉಂಟು ಮಾಡಿದ ಪ್ರತಿ ಬಾವಿನ ಉದ್ದವೆಷ್ಟು ಇರ್ತದೆ ಅಂದ್ರೆ ವರ್ಗದ ಉದ್ದ ಎಷ್ಟಿರ್ತೈತಿ, ಇತರದ್ದು ಎಷ್ಟಿರ್ತೈತಿ, ಪ್ರತಿ ಬಾವಿಯಿಂದ ಉದ್ದ ಕಂಡು ಹಿಡಿಬೇಕು. ನಾವು ಈಗ ಆನ್ಸರ್ ಅನ್ನ ನೋಡೋಣ. ನೋಡಿ 11ನೇದೊಳಗ ಪ್ರಶ್ನೆ ನೋಡ್ರಿ. ಪ್ರಶ್ನೆ ಬರತ್ತಿಲ್ಲಿ 30 ಸೆಂಟಿಮೀಟರ್ ಉದ್ದದ ದಾರವಿದೆ. ಈ ದಾರದಿಂದ ವರ್ಗವನ್ನು ತಯಾರು ಮಾಡಬೇಕು. ಈ ಪ್ರಶ್ನೆಗೆ ವರ್ಗ 4 ಇಂಟು ಬಾಹು ಸೂತ್ರ ಗೊತ್ತೈತಿ. ಆದ್ದರಿಂದ ಅಂತಂದ್ರೆ ಬಾಹು ಇದು ಈಚೆ ಕಡೆ ಬಂತಂದ್ರೆ 30 ಮೇಲೆ ಇಡಬೇಕು, 4 ಕೆಳಗೆ ಇಡಬೇಕು. 4ಕ್ಕೆ 7.5ಕ್ಕೆ ಬಾಕಾರ ಆಕೈತಿ. ನೀವು ಕಚ್ಚಾ ಬಾಕಾರ ಮಕ್ಕಳು ಇಲ್ಲಿ ಕಟ್ತಾ ಹೊಡೆದು ಗೊತ್ತಾಗ್ಲಿಕ್ಕೆ ಅಂದ್ರೆ ಕಚ್ಚಾ ಬಾಕಾರ ಮಾಡಿ ನೋಡಿರಿ. ನಾನು ಡೈರೆಕ್ಟ್ ಏನು ಮಾಡ್ತೀನಿ ಅಂದ್ರೆ ಹೊಡೆದನು. 4 × 28 2 ಹೋಯ್ತು. ಪಾಯಿಂಟ್ ಕೊಟ್ಟಿವಿ ಅಂದ್ರೆ 5 ಆಯ್ತು. ಎಷ್ಟು ಹೋಯ್ತು? 4 5 20 7.5. ಪ್ರತಿ ಬಾವಿನ ಉದ್ದ 7.5 ಸೆಂಟಿಮೀಟರ್. ಇದರಿಂದ ವರ್ಗದಿದು. ಇನ್ನು ಬಿ ಪ್ರಶ್ನೆ ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜ ಗೊತ್ತೈತಿ. ಈಗ 3 ಇಂಟು ಬಾಹು ಇದು ಅದೇ ರೀತಿ ಲೆಕ್ಕ ಮಾಡಿದ್ವಿ. ಅದೇ ರೀತಿ 3 ಕೆಳಗೆ ಇಟ್ಕೊಂಡು 30 ಮೇಲೆ 3 10 30 ಅಂದ್ರೆ ಪ್ರತಿ ಬಾವಿನ ಉದ್ದ ಎಷ್ಟಂದ್ರೆ 10 ಸೆಂಟಿಮೀಟರ್ ಬರ್ತೈತಿ. ಆದ್ದರಿಂದ ಪ್ರತಿ ಬಾವಿನ ಉದ್ದ 10 ಸೆಂಟಿಮೀಟರ್. ಸಮಬಾಹು ತ್ರಿಭುಜ ಕೇಳ್ಯಾರ. ಅದೇ ರೀತಿ ಸಿ ಪ್ರಶ್ನೆ ನೋಡಿ. ನಿಯಮಿತ ಷಡ್ಭುಜದ ಸುತ್ತಳತೆ 6 ಇಂಟು ಬಾಹು ಸುತ್ತಳತೆ 30ನ ಮೇಲ್ಗಡೆ ಹಚ್ಚೋದು, 6ನ್ನ ಕೆಳಗಡೆ ಹಚ್ಚೋದು. ಯಾಕಂತಂದ್ರೆ ಇದು ಈಚೆ ಕಡೆ ಬಂತಂದ್ರೆ ಅವಾಗಂತಂದ್ರೆ ಗುಣಾಕಾರ, ಇದು ಗುಣಾಕಾರ ಇದ್ದಿದ್ದ ಈಚೆ ಕಡೆ ಬಂತ, ಸಮಾಚಿಹ್ನೆ ಈಚೆ ಕಡೆ ಬಂತಂದ್ರೆ ಬಾಕಾರ ಆಗೈತಿ. ಸಮಾಚಿಹ್ನೆ ಐತಿ ನೋಡಲಿ. ಅವಾಗ 6ಕ್ಕೆ 30 ಬಾಕಾರ ಹೊಡೆದ 6 5 30 ಅಂದ್ರೆ ಪ್ರತಿ ಬಾವಿನ ಉದ್ದ ಎಷ್ಟಂದ್ರೆ 5 ಸೆಂಟಿಮೀಟರ್ ಬರ್ತೈತಿ. ಆದ್ದರಿಂದ ಪ್ರತಿ ಬಾವಿನ ಉದ್ದ = 5 ಸೆಂಟಿಮೀಟರ್. ಆದ್ದರಿಂದ ಬರೆಯಬೇಕು ನೀವು ಅಂದ್ರೆ ಆನ್ಸರ್ ಕರೆಕ್ಟ್ ಆಕೈತಿ. ನೋಡಿ 12ನೇ ಪ್ರಶ್ನೆ. ಒಂದು ತ್ರಿಭುಜದ 2 ಬಾಹುಗಳು 12 ಸೆಂಟಿಮೀಟರ್ ಮತ್ತು 14 ಸೆಂಟಿಮೀಟರ್ ಆಗಿದ್ದು ತ್ರಿಭುಜದ ಸುತ್ತಳತೆ 36 ಸೆಂಟಿಮೀಟರ್ ಆದರೆ 3ನೇ ಬಾಹುವಿನ ಅಳತೆ ಎಷ್ಟು ಅಂತ ಕೇಳ್ಯಾರ ಅವ್ರು. 12ನೇದು ಉತ್ತರ. ತ್ರಿಭುಜದ ಸುತ್ತಳತೆ 36 ಸೆಂಟಿಮೀಟರ್. 2 ಬಾಹುಗಳ ಮೊತ್ತ ಕೂಡಿಸ್ಕೋಬೇಕು. 12 ಮತ್ತು 14 ಪ್ರಶ್ನೆ ಒಳಗೆ ಕೊಟ್ಟಾರ. ಅದರಿಂದ 26. ಆದ್ದರಿಂದ ತ್ರಿಭುಜದ 3ನೇ ಬಾಹು ಕಂಡುಹಿಡಿಯಬೇಕು ನಾವು. 36 ಒಳಗೆ 26ನ್ನು ಏನು ಮಾಡ್ತೇವೆ ಕಳೆದಿವತ್ತಂದ್ರೆ 10 ಸೆಂಟಿಮೀಟರ್. 3ನೇ ಬಾವಿನ ಉದ್ದ ಎಷ್ಟಂದ್ರೆ 10 ಸೆಂಟಿಮೀಟರ್. ನೋಡ್ರಿ 13ನೇ ಪ್ರಶ್ನೆ. ಬಾವಿನ ಉದ್ದ 250 ಮೀಟರ್ ಇರುವ ವರ್ಗಾಕಾರದ ಉದ್ಯಾನವನಕ್ಕೆ ಪ್ರತಿ ಮೀಟರ್ಗೆ ₹20ರಂತೆ ಬೇಲಿಯನ್ನು ಹಾಕಲು ತಗಲುವ ಒಟ್ಟು ವೆಚ್ಚ ಕಂಡುಹಿಡಿಯಿರಿ. ವರ್ಗಾಕಾರ ಅಂದ್ರೆ ನೋಡ್ರಿ, ವರ್ಗದ ಬಾವಿನ ಉದ್ದ 250 ಮೀಟರ್. ವರ್ಗದ ಸುತ್ತಳತೆ 4 ಇಂಟು 250 ಅಂದ್ರೆ 1000 ಮೀಟರ್. 1 ಮೀಟರ್ಗೆ ತಗುಲುವ ವೆಚ್ಚ ಎಷ್ಟೈತಿ? ₹20 ಐತಿ. ಆದ್ದರಿಂದ 1000 ಬೇಲಿ. ಆದ್ದರಿಂದ ಬೇಲಿ ಹಾಕ್ಲಕ್ಕ 1000 ಮೀಟರ್ ಉದ್ದ ಐತಿ. ಅದು ಯಾವುದು? ಬೇಲಿ. ತಗುಲುವ ಒಟ್ಟು ವೆಚ್ಚ ಎಷ್ಟಾಗತ್ತೆ ಅಂದ್ರೆ 1000 ಇಂಟು 20 ಅಂತಂದ್ರೆ ₹20,000 ಬೇಕಾಗ್ತಾವ. 14ನೇ ನೋಡ್ರಿ. 175 ಮೀಟರ್ ಉದ್ದ ಎಷ್ಟೈತಿ? 175 ಮೀಟರ್ ಮತ್ತು ಅಗಲ ಎಷ್ಟೈತಿ? 125 ಮೀಟರ್ ಇರುವ ಆಯತಾಕಾರದ ಉದ್ಯಾನವನಕ್ಕೆ ಪ್ರತಿ ಮೀಟರ್ಗೆ ₹20ರಂತೆ ಬೇಲಿಯನ್ನು ಹಾಕಲು ತಗಲುವ ವೆಚ್ಚ ಕಂಡುಹಿಡಿಯಿರಿ. ಪ್ರತಿ ಮೀಟರ್ಗೆ ಎಷ್ಟಾಗತ್ತೆ ಅಂದ್ರೆ ಕಂಡುಹಿಡಿಬೇಕು ನಾವು. ನೋಡ್ರಿ 14. ಆಯತಾಕಾರದ ಉದ್ಯಾನವನದ ಉದ್ದ 175 ಮೀಟರ್, ಅಗಲ 125 ಮೀಟರ್. ಸುತ್ತಳತೆಯ ಸೂತ್ರ 2 ಇಂಟು ಉದ್ದ ಪ್ಲಸ್ ಅಗಲ ಕ್ಲೋಸ್. ಸೂತ್ರ ತಕ್ಕ ಹಚ್ಕೊಂಡಿರ್ತದೆ. 2 ಕೂಡಿಸ್ಕೊಂಡ್ರೆ 300 ಆಕೈತಿ. ಇದಕ್ಕೆ ಗುಣಾಕಾರ ಮಾಡ್ರೆ 600 ಆಯ್ತು. 1 ಮೀಟರ್ ಬೇಲಿಯ ವೆಚ್ಚ ಎಷ್ಟಂದ್ರೆ ₹20. 600 ಮೀಟರ್ ಒಟ್ಟು ಬೆಲೆ
600 ಮೀಟ್ರ್ ಬೇಲಿಯನ್ನು ಹಾಕ್ಲಿಕ್ಕೆ ಎಷ್ಟು ರೂಪಾಯಿ ಬೇಕಾಗ್ತಾವು? 600 × 20 ಅಂತಂದ್ರೆ 12,000 ರೂಪಾಯಿಗಳು. ಈ ಜೀವನದಲ್ಲಿ ಹೆಚ್ಚಂದ್ರೆ 6,000 ಇತ್ತು, 2 ಆರ್ಲೆ 12,000 ರೂಪಾಯಿಗಳು ಬೇಕಾಗ್ತಾವು. 15ನೇ ಪ್ರಶ್ನೆ, ಕಾವ್ಯಾಳು 75 ಮೀಟರ್ ಬಾಹುವಿರುವ ವರ್ಗಾಕಾರದ ಉದ್ಯಾನವನದ ಸುತ್ತ ಸುತ್ತಿದಳು. ಪ್ರದ್ಯುಮ್ನನು 60 ಮೀಟರ್ ಉದ್ದ ಮತ್ತು 45 ಮೀಟರ್ ಅಗಲವಿರುವ ಆಯತಾಕಾರದ ಉದ್ಯಾನವನ ಸುತ್ತಿದನು. ಯಾರು ಕಡಿಮೆ ದೂರವನ್ನು ಕ್ರಮಿಸಿದರು ಅಂತ ಲೆಕ್ಕ ನೋಡ್ಬೇಕು. 15ನೇ ಪ್ರಶ್ನೆಗೆ ಆನ್ಸರ್ ಕಾವ್ಯ. ವರ್ಗಾಕಾರದ ಉದ್ಯಾನವನದ ಬಾಹು ಎಷ್ಟೈತಿ ಅಂದ್ರೆ 75 ಮೀಟರ್. ಉದ್ಯಾನವನದ ವರ್ಗ ಅಂತಂದ್ರೆ ವರ್ಗ ಸುತ್ತಳತೆ ಸೂತ್ರ 4 × 75 ಸೂತ್ರ ತಕ್ಕ ಹಚ್ಕೋಬೇಕು ನಾವು. ಎಷ್ಟಾಯ್ತಂದ್ರೆ 300 ಮೀಟರ್ ಆಯ್ತು. ಪ್ರದ್ಯುಮ್ನ ಆಯತಾಕಾರದ ಉದ್ಯಾನವನ 60 ಮೀಟರ್ ಉದ್ದ ಐತಿ, ಅಗಲ ಎಷ್ಟಾಯ್ತಂದ್ರೆ 45 ಮೀಟರ್ ಐತಿ. ಆಯತಾಕಾರ ಸುತ್ತಳತೆ ಸೂತ್ರ 2 × ಉದ್ದ ಪ್ಲಸ್ ಅಗಲ ಬ್ರಾಕೆಟ್ ಕ್ಲೋಸ್. ಸೂತ್ರ ತಕ್ಕ ಹಚ್ಕೊಂಡಿತ್ತಂದ್ರೆ ಉದ್ದ 60, ಅಗಲ ಎಷ್ಟೈತೆ 45, 2ಕ್ಕೆ 2 ಇವು ಕೂಡಿಸ್ಕೊಂಡ್ರೆ ಎಷ್ಟಾಯ್ತು 105 ಆಯಿತು. ಈ 2ಕ್ಕೂ ಗುಣಾಕಾರ ಬಂದು ಎಷ್ಟಾಕೈತಿ ಅಂದ್ರೆ ಇದಕ್ಕೆ ಗುಣಾಕಾರ ಮಾಡಿದ್ರೆ 210 ಮೀಟರ್ ಆಯಿತು. ಆದ್ದರಿಂದ ಪ್ರದ್ಯುಮ್ನ ಆಯತಾಕಾರದ ಉದ್ಯಾನವನ ಕಡಿಮೆ ದೂರವನ್ನು ಕ್ರಮಿಸಿದ್ದಾನೆ. 16ನೇ ಪ್ರಶ್ನೆ ನೋಡ್ರಿ, ಈ ಕೆಳಗಿನ ಪ್ರತಿಯೊಂದು ಚಿತ್ರದ ಸುತ್ತಳತೆ ಕಂಡುಹಿಡಿದು. ಮೊದಲ ಚಿತ್ರಗಳನ್ನು ನೋಡ್ಕೊರಿ. ಮೊದಲು ಒಟ್ಟು ಚಿತ್ರಗಳನ್ನು ನೋಡ್ಕೊರಿ. 16ನೇ ಪ್ರಶ್ನೆ ಚಿತ್ರಗಳನ್ನ ಎ ಚಿತ್ರ, ಬಿ ಚಿತ್ರ, ಸಿ ಚಿತ್ರ, ಡಿ ಚಿತ್ರ ನೋಡ್ಕೊಂಡು ಈ ಉತ್ತರಗಳಿಂದ ನೀವು ಯಾವ ನಿರ್ಧಾರಕ್ಕೆ ಬರುವಿರಿ ಅಂತ ಕೇಳ್ಯಾರ. ಇದಕ್ಕೆ ಆನ್ಸರ್ ಒಂದೊಂದನ್ನು ನೋಡ್ಕೊತ ಹೋಗೋಣ. 16ನೇ ಪ್ರಶ್ನೆ ಎ ಪ್ರಶ್ನೆ ನೋಡ್ರಿ. ವರ್ಗದ ಬಾಯಿನ ಸುತ್ತಳತೆ 4 × ಬಾಹು ಸೂತ್ರ. 4ಕ್ಕೆ 25ಕ್ಕೆ ಗುಣಾಕಾರ ಮಾಡ್ತೀವಿ ಅಂದ್ರೆ 100 ಸೆಂಟಿಮೀಟರ್. ಎಷ್ಟು? 100 ಸೆಂಟಿಮೀಟರ್. ಬಿ ಪ್ರಶ್ನೆ, ಆಯತಾಕಾರದ ಸುತ್ತಳತೆ 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ ಬ್ರಾಕೆಟ್ ಕ್ಲೋಸ್. ಇದಕ್ಕೆ ಗುಣಾಕಾರ ಮಾಡ್ತೀವಿ. ಉದ್ದ ಎಷ್ಟು ಕೊಟ್ಟಾರು? 40 ಕೊಟ್ಟಾರು. ಅಗಲ 10 ಕೊಟ್ಟಾರು. ಇದಕ್ಕೆ ಗುಣಾಕಾರ ಮಾಡ್ತೀವಿ ಅಂದ್ರೆ 100 ಸೆಂಟಿಮೀಟರ್. ಸಿ ಪ್ರಶ್ನೆ ನೋಡ್ಕೊರಿ. ಆಯತಾಕಾರದ ಸುತ್ತಳತೆ ಸೂತ್ರ 30 20 2 × 50 ಗುಣಾಕಾರ 100 ಸೆಂಟಿಮೀಟರ್. ಇದು ಸಹಿತ 100 ಸೆಂಟಿಮೀಟರ್ ಬಂತು. ಡಿ ಪ್ರಶ್ನೆ, ಸಮಬಾಹು ತ್ರಿಭುಜದ ಸುತ್ತಳತೆ 30 + 30 + 40. ಇದು ಸಹಿತ ಎಷ್ಟಾಯ್ತು? 100 ಸೆಂಟಿಮೀಟರ್. 30 30 60 60 40 100 ಸೆಂಟಿಮೀಟರ್. ಆದ್ದರಿಂದ ಮೇಲಿನ ಎಲ್ಲ ಆಕೃತಿಗಳ ಸುತ್ತಳತೆ ಒಂದೇ ಆಗಿರುವುದು ಕಂಡು ಬರುತ್ತದೆ. ನೋಡಿ ಮಕ್ಕಳ, ಈ ನಮ್ಮ ಚಾನೆಲ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿರಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಗೆ ಯಾವುದಾದ್ರೂ ಮಂಗಳ ಗ್ರಹದಲ್ಲಿ ಪುಟ್ಟಿ, ಸಿದ್ಧಾರೂಢ ಜಾತ್ರೆ ಇಂಥ ಪಾಠದ ಪ್ರಶ್ನೋತ್ತರ ಬೇಕಾದ್ರೆ ನಮ್ಮ ಚಾನೆಲ್ನಲ್ಲಿ ಹೋಗಿ ಸರ್ಚ್ ಮಾಡಿರಿ, ಸಿಗ್ತಾವು. ಅವುಗಳನ್ನು ಆನ್ಸರ್ ಮಾಡಿರಿ. ಅದೇ ರೀತಿ ಸರಳ ಶಬ್ದಗಳು 8.1 8.2 ಪ್ರಶ್ನೋತ್ತರಗಳು ಇವೆಲ್ಲ ಏನು ಮಾಡ್ತಾವೆ ಸಿಗ್ತಾವೆ. ಬೇಕಾದವ್ರು ಏನು ಮಾಡುತ್ತೆ ಅಂದ್ರೆ ಹೋಗಿ ನೋಡಿ ಹುಡುಕಾಡಿ ಆನ್ಸರ್ಗಳನ್ನು ಬರೀರಿ. ನೋಡ್ರಿ, 17ನೇ ಪ್ರಶ್ನೆ ನೋಡ್ರಿ. ಅವನಿತ ಪ್ರತಿ ಬಾಹು 2 ಮೀಟರ್ ಇರುವ 9 ವರ್ಗಾಕಾರದ ಸಿಮೆಂಟಿನ ಅಚ್ಚುಗಳನ್ನು ಕೊಂಡನು. ಅವುಗಳನ್ನು ವರ್ಗಾಕಾರದಲ್ಲಿ ಜೋಡಿಸಿದನು. ಚಿತ್ರ ಇದು ಕೊಟ್ಟರು. ಈ ಚಿತ್ರ 10.7 ಚಿತ್ರ ನೋಡ್ಕೊರಿ. 2 ಚಿತ್ರ ನೋಡ್ಕೊಂಡ್ರಲ್ಲ. ಅದರೊಳಗೆ ಏದ ಚಿತ್ರ 1 ಈ ಚಿತ್ರ ನೋಡ್ಕೋಬೇಕು ನಾವು. 1 ಅಲ್ಲಿ ತೋರಿಸಿರೋ ಜೋಡಣೆಯ ಸುತ್ತಳತೆಯನ್ನು ಕಂಡುಹಿಡಿಯಬೇಕು. ಬಿದ ಸ್ಯಾರಿಗೆ ಈ ಜೋಡಣೆಯು ಇಷ್ಟವಾಗಲಿಲ್ಲ. ಅವಳು ಕತ್ತರಿ ಆಕಾರದಲ್ಲಿ ಜೋಡಿಸಿದ. ಆಕೆಗೆ ಈ ರೀತಿ ಜೋಡಿಸಿದ ಇಷ್ಟ ಆಗಲಿಲ್ಲ. ಆಕೆ ಕತ್ತರಿ ಆಕಾರದಾಗ ಈ ರೀತಿ ಆಕಾರದೊಳಗೆ ಜೋಡಿಸ್ತಾಳೆ, ಪ್ಲಸ್ ಚಿಹ್ನೆ ಒಳಗೆ ಜೋಡಿಸ್ತಾಳೆ. ಜೋಡಣೆ ಸುತ್ತಳತೆ ಎಷ್ಟು ಅಂತ ಕೇಳಿದ್ರು. 3ನೇದು, ಯಾವುದು ಹೆಚ್ಚು ಸುತ್ತಳತೆ ಹೊಂದಿದೆ ಅನ್ನೋದನ್ನು ನೋಡ್ಬೇಕು ನಾವು. ನೋಡ್ರಿ, 10.1 ಒಳಗೆ ಲಾಸ್ಟ್ ಪ್ರಶ್ನೆ 17ನೇ ಪ್ರಶ್ನೆ ಎ ಅದರೊಳಗೆ ವರ್ಗಾಕಾರದ ಸುತ್ತಳತೆ 4 × ಬ್ರಾಕೆಟ್ ಉದ್ದ ಪ್ಲಸ್ ಅಗಲ ಪ್ಲಸ್ ಎತ್ತರ ಅಂದ್ರೆ 3 ಬಾಹುಗಳು ನೋಡ್ಕೋಬೇಕು ನಾವು. ಅಲ್ಲಿ ಘನಾಕೃತಿ ಹೇಗಿರ್ತೈತಿ ಅದಕ್ಕೆ 4 × 2 ನೇ 1 2 ನೇ 1 2 ನೇ 1 4
ಎರಡನೇ 3 ಯಾಕಂದ್ರೆ ನಾವು ಛೇದಗಳನ್ನು ಚೇಂಜ್ ಕೂಡ್ಸಂಗಿಲ್ಲ, ಅಂಶಗಳನ್ನು ಮಾತ್ರ ಕೂಡಿಸ್ಬೇಕು ಅಂದ್ರೆ ನಿಮ್ಗೆ ಭಿನ್ನ ರಾಶಿ ರೂಪದಲ್ಲಿ ಗೊತ್ತೈತಿ. ಇದಕ್ಕೆ ಕಡ್ತಾ ಬರ್ತೀವಿ 2 ಒಂದ್ಲೆ 2 ಎರಡ್ಲೆ ಇದಕ್ಕೆ ಗುಣಾಕಾರ ಮಾಡೋದು 6 ಮೀಟರ್ಗಳು ಆಯ್ತು. ಚೌಕಾಕೃತಿಯಿಂದ 6 ಮೀಟರ್ಗಳು ಆಯ್ತು. ಕತ್ತರಿ ಆಕಾರದ ಜೋಡಣೆ ಮಾಡಿದ್ದು 8 ಬಾವುಗಳದ. ಒಟ್ಟು ಎಷ್ಟು ಅದಾವತ್ತಂದ್ರೆ ಚಿತ್ರದೊಳಗೆ ಎಣಿಸಿರಲ್ಲ 8 ಬಾವುಗಳು ಅದಾವ ಪ್ಲಸ್ 4 ತುದಿಗಳು. ಎಷ್ಟು 4 ತುದಿಗಳು 8 ಎರಡನೇ 1 ಪ್ಲಸ್ ಎರಡನೇ 1 ಪ್ಲಸ್ 4 ಎರಡನೇ 1 8 ಇಂಟು 1 ಪ್ಲಸ್ 4 ಇಂಟು ಎರಡನೇ 1 8ಕ್ಕೆ 2ಕ್ಕೆ ಗುಣಾಕಾರ ಮಾಡಿದ್ರೆ ಎಷ್ಟು ಅಂತಂದ್ರೆ 2 ಕೂಡಿಸ್ಕೊಂಡು 10 ಮೀಟರ್ಗಳು. ಸಿ ಕತ್ತರಿ ಆಕಾರವು ಹೆಚ್ಚು ಸುತ್ತಳತೆಯನ್ನು ಹೊಂದಿದೆ. ಇಲ್ಲಿವರೆಗೆ ನಮ್ಮ ಚಾನೆಲನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಅದೇ ರೀತಿ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸ್ರಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್.